ಇತ್ತೀಚೆಗೆ ಸ್ಯಾಂಡಲ್ವುಡ್ ಲೋಕದಲ್ಲಿ ಭಾರೀ ಸದ್ದು ಮಾಡುತ್ತಿರುವ ಸಂಗತಿ ಎಂದರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ವಿಚ್ಛೇದನ ಪ್ರಕರಣ. ಇದರ ಬೆನ್ನಲ್ಲೇ ಇದೀಗ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಇಂತಹದೊಂದು ಘಟನೆ ನಡೆದಿರುವುದು ದೊಡ್ಮನೆ ಕುಟುಂಬದ ಅಭಿಮಾನಿಗಳಿಗೆ ತೀವ್ರ ನೋವನ್ನುಂಟು ಮಾಡಿದೆ. ಅಪ್ಪು ನಿಧನದ ನಂತರ ಅವರ ಸ್ಥಾನವನ್ನು ತುಂಬಬಲ್ಲ ಯಾರಾದರೊಬ್ಬರಿದ್ದರೆ ದೊಡ್ಮನೆ ಕುಟುಂಬದ ರಾಘವೇಂದ್ರ ರಾಜ್ಕುಮಾರ್ ಮಗ ಯುವರಾಜ್ ಕುಮಾರ್ ಅಂತ ಅಪ್ಪು ಅಭಿಮಾನಿಗಳು ಹೇಳುತ್ತಿದ್ದರು. ಆದರೆ ಇದೀಗ ಯುವರಾಜ್ ಕುಮಾರ್ ದಾಂಪತ್ಯ ಜೀವನ ಡಿವೋರ್ಸ್ ತನಕ ಬಂದಿರುವುದು ಮಾತ್ರ ಅಪ್ಪು ಹಾಗೂ ದೊಡ್ಮನೆ ಅಭಿಮಾನಿಗಳಿಗೆ ತೀವ್ರ ನೋವನ್ನುಂಟು ಮಾಡಿದೆ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಮದುವೆಗಳನ್ನು ನೋಡಿದರೆ ಸ್ವರ್ಗದಲ್ಲಿ ನಿಶ್ಚಯವಾಗಿದ್ದು ಮದುವೆ ಇದೇನಾ ಅನ್ನೋ ಥರ ಇರುತ್ತೆ. ಅವರ ದಾಂಪತ್ಯ ಜೀವನ ನೋಡಿದರೆ ನಗಬೇಕೋ ಅಳಬೇಕೋ ಅನ್ನೋದೇ ಗೊತ್ತಾಗಲ್ಲ. ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತ ಹೇಳೋಕ್ಕೂ ಕೇಳೋಕ್ಕೂ ಮಾತ್ರ ಚಂದ. ಸದ್ಯ ಯುವ ದಾಂಪತ್ಯದಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿದೆ. ಇನ್ನು ಕೆಲವು ಮದುವೆಗಳಂತೂ ಒಡಿಬಡಿ ಮುಖಾಂತರ ಅಂತ್ಯಗೊಳ್ಳುತ್ತೆ. ಇಂತಹ ಮದುವೆಗಳನ್ನು ಯಾರಾದರೂ ಸ್ವರ್ಗದಲ್ಲಿ ನಿಶ್ಚಯವಾಗಿದ್ದು ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಇನ್ನು ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ತಂದೆಯವರು ಅಪ್ಪು ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಅಪ್ಪು ದಂಪತಿಗಳಿಗೆ ನಮ್ಮ ಮಗಳನ್ನು ಕಂಡ್ರೆ ತುಂಬ ಪ್ರೀತಿ ಅಂತ ಹೇಳಿದ್ದಾರೆ. ಅಪ್ಪು ಅಭಿಮಾನಿಗಳಂತೂ ತುಂಬ ನಿರಾಶರಾಗಿ ಬಿಟ್ಟಿದ್ದಾರೆ. ಅಪ್ಪು ಹಾಗೂ ಅಣ್ಣವರು ಹೋದ ಮೇಲೆ ದೊಡ್ಮನೆ ಕುಟುಂಬದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಏನಾದರೂ ಸಮಸ್ಯೆ ಆಯ್ತೆಂದರೆ ನಮಗೆ ಆಯ್ತೇನೋ ಅನ್ನೋ ಥರ ಒದ್ದಾಡುತ್ತಾರೆ ಅಭಿಮಾನಿಗಳು. ಯಾಕೆಂದರೆ ಡಾಕ್ಟರ್ ರಾಜ್ ಕುಟುಂಬ ಹಾಗೂ ಅವರ ಅಭಿಮಾನಿಗಳಿಗೆ ಒಂಥರ ಅವಿನಾಭಾವ ಸಂಬಂಧ. ಅಪ್ಪು ಅವರಿಂದ ಕಲಿಯುವುದು ಬಹಳ ಇದೆ ಅಂತ ಅಭಿಮಾನಿಗಳು ಹೇಳ್ತಾರೆ. ಇನ್ನು ದೊಡ್ಮನೆ ಕುಟುಂಬದಲ್ಲಿ ಒಳ್ಳೆಯದಾದರೂ ಅಪ್ಪುನ ನೆನೆಸಿಕೊಳ್ತಾರೆ, ಕೆಟ್ಟದಾದರೂ ಅಪ್ಪುನ ನೆನೆಸಿಕೊಳ್ತಾರೆ ಈ ದೊಡ್ಮನೆ ಅಭಿಮಾನಿಗಳು.